ಇವತ್ತು ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಕರೆ ಕೊಟ್ಟಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಪ್ರೆಜರ್ ಟೌನಲ್ಲಿ ಬಂತ ಸೆವೆಂತ್ ಮಲ್ಟಿಪಲ್ ಹಾಸ್ಪಿಟ್ಲ್ ದುರಾಳಿತ ಮತ್ತು ಏನು ಈ ಸಾವು ಗಿಡಿಯಾಗಿದೆ ಪಕ್ಷಮ್ ಅಂತ ಆ ಸಾವು ಕಾರಣದ ಹಾಸ್ಪಿಟಲ್ ವಿರುದ್ಧವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಇವತ್ತು ನಮ್ಮೆಲ್ಲ ಕನ್ನಡಪರ ಸಂಘಟನೆ ಹೋರಾಟಗಾರರು ಮತ್ತು ನಮ್ಮ ನವಕರ್ನಾಟಕ ಸ್ವಾಭಿಮಾನಕ್ಕೆ ಬೆಂಗಳೂರು ಜಿಲ್ಲಾ ಸಮಿತಿ ರಾಜ್ಯದ ಪ್ರತಿ ಜಿಲ್ಲಾಧ್ಯಕ್ಷರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ನ್ಯಾಯ ಸಿಗೋವರೆಗೂ ನಾವು ಖಂಡಿತವಾಗಿಯೂ ಈ ಹೋರಾಟನ ಹಂತವಾಗಿ ಮಾಡ್ತಾನೆ ಹೋಗ್ತಾ ಇರ್ತೀವಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಮಂಜನಪ್ಪ ಅಂತ ನವಕರ್ನಾಟಕ ಸ್ವಾಭಿಮಾನಿಕ ಸಂಸ್ಥಾಪಕ ಅಧ್ಯಕ್ಷತೆ. ನಾವು ಹೋರಾಟ ಮಾಡ್ತಕ್ಕಂಥದ್ದು ಏನಂದರೆ ಸೆವೆಂತ್ ಅಡ್ವೆಂಟೇಜ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ಕೊಂಡು ತುಂಬ ದಂಗೆ ಮಾಡ್ಕೊಂಡು ಸುಮಾರು ಹಲವಾರು 30-35 ಮಂದಿ ಸಾವನ್ನು ಅಪ್ಪಿದ್ದಾರೆ. ಬಟ್ ಆದರೂ ಕೂಡ ಅವರು ಯಾವುದೇ ಥರವಾದ ವಿಷಯ ಇಲ್ಲದೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳಿಗೆ ಅನ್ಯಾಯ ಮಾಡಿಕೊಂಡು ಸಂಬಳ ಕೊಡದೆ ಅವ್ರಿಗೆ ಬೆದರಿಕೆ ಹಾಕ್ಕೊಂಡು ತುಂಬ ಅನ್ಯಾಯದಿಂದ ನಡೀತಿದ್ದಾರೆ. ಅದಕ್ಕೋಸ್ಕರ ಇದನ್ನು ಖಂಡಿಸಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಇರ್ಬೋದು ಹಾಸ್ಪಿಟ್ಲ್ ಬಂದ್ ಆಗಬೇಕು. ಅಲ್ಲೇ ತನಕ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ವಿಜಯಕುಮಾರ್ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಉಪಾಧ್ಯಕ್ಷ. ಇವ್ರ ಮೇಲೆ ಎಫ್.ಐ.ಆರ್ ಮಾಡವ್ರೆ ಬರ್ದು ಹಾಸ್ಪಿಟಲ್ ಬಡ್ದು ಅಂತ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದು. ನಮ್ಮ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಎಷ್ಟು ವರ್ಷ ಆಯ್ತು ಸರ್ ಇದೆಲ್ಲ ಆಗಿ? ವರ್ಷ ಇಲ್ಲ ಮೇಡಮ್, ಒಂದು 4 ತಿಂಗಳು 5 ತಿಂಗಳು ಸರ್. ಏನಾಯ್ತಂದ್ರೆ ಅವರು ಆಪ್ರೇಷನ್ ಹೋಗಿದ್ದು ಗುಳ್ಳೈತ ಹೊಟ್ಟೆಯಲ್ಲಿ ಅಂದ್ಬಿಟ್ಟು ಬರೀ ಲೇದರ್ ಆಪ್ರೇಷನ್ ಹೋಗೋಕೆ ಮುಂಚೆ 10 ನಿಮಿಷ ಮುಂಚೆ ಮಾತಾಡಿ ನನ್ನ ಜೊತೆಲೇ ಇದ್ದೇನೆ. ಎಲ್ಲ ನಗ್ತಾ ನೀವೆಲ್ಲ ಹೆಂಗಿದೆ ನಾವೇನು ಹಂಗೆ ಇದ್ದೀರ ಚೆನ್ನಾಗಿದ್ದಾರೆ. ವೀಡಿಯೋ ಸಹಿತ ಮಾಡವ್ರೆ. ಹೋಗಿದ್ದು 10 ನಿಮಿಷಕ್ಕೆ ಅರ್ಧ ಗಂಟೆಗೆ ಮತ್ತೆ ರಿಸಲ್ಟ್ ಬಂದೈತೆ. ಅವ್ರಿಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗಿಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಸರ್. ಅದಕ್ಕೂ ಮುಂಚೆ ಹಾಸ್ಪಿಟಲ್ ಸರ್, ಅದಕ್ಕೆ ಮುಂಚೆ ಎಲ್ಲ ಹೋಗಿ ಮತ್ತೆ ಟೆಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಸರ್ ಕರ್ಕೊಂಡೋಗೋದು. ಅದೆಲ್ಲ ನಾರ್ಮಲ್ ಬಂದಲ್ಲ ಸರ್. ಮತ್ತು ಹೇಗಾಯಿತು ಸರ್ ಇದೆಲ್ಲ. ಆಮೇಲೆ ಎಲ್ಲ ಇದು ಮಾಡಿದಾಗ ಓವರ್ ಡೋಸು ಜಾಸ್ತಿ ಅನಿಸಿದೆ, ಜಾಸ್ತಿ ಆಗಿಬಿಟ್ಟೆ ಅಂತ ನಮಗೆ ಗೊತ್ತಾಯ್ತು ರಿಪೋರ್ಟ್. ಆಮೇಲೆ ಇವರು 70 ಡೇಸಲ್ಲಿ ನಮ್ಮಲ್ಲಿ ಹಾರ್ಟ್ ಇದರಲ್ಲಿ ಹಾಸ್ಪಿಟಲ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಅದರ ಮಿಷನರಿ ಇಲ್ಲ. ಅದಕ್ಕೆ ನಾವು ರೆಫರ್ ಮಾಡ್ತೀರಿ ಇದು ಅಲ್ಲಿಂದ ವಾಪಸ್ ರೆಫರ್ ಮಾಡ್ತೇವೆ ಅಂದ್ಬಿಟ್ಟು ರೆಫರ್ ಮಾಡವ್ರೆ. ಇವಾಗ ನಾರ್ಮಲ್ ಆಗುತ್ತೆ, ಈಗ ಏನಿಲ್ಲ, ಔಟ್ ಆಫ್ ಡೇಂಜರ್ ಇದ್ದಾರೆ, ಏನಿಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ, ಚೆನ್ನಾಗಿದ್ದಾರೆ. ಈಗ ಪ್ರಾಣ ಉಳ್ದೈತೆ ಅಂತ ಹೇಳೋರು. ನಾವು ಅದಕ್ಕೋಸ್ಕರ ಪ್ರಾಣ ಉಳ್ದೈತೆ ಅಂತ ನಾವು ಸರಿ ಪ್ರಾಣ ಉಳ್ದೈತಲ್ಲ ಸರಿ ಅಂದ್ಬಿಟ್ಟು ನಾವು ಜಲ್ದಿ ಹಾಸ್ಪಿಟಲ್ ವಾಪಸ್ಗೆ ರೆಫರ್ ಆದ್ರಿ. ರೆಫರ್ ಆದ ವಾಪಸಲ್ಲಿ ಏನಿಲ್ಲ ಅವ್ರಿಗೆ ಅರ್ಧ ಗಂಟೆ ಮುಂಚೆನೇ ಡೆತ್ ಆಗಿಬಿಟ್ಟವ್ರೆ. ಇದು ಇಂಪಾಸಿಬಲ್. ಇದು ಆಲ್ರೆಡಿ ನೀವು 5 ಮುಂಚೆನೇ ಕರ್ಕೊಂಡ್ಬೇಕಿತ್ತು ಇದು. ಆಮೇಲೆ ರಿಪೋರ್ಟಲ್ಲೆಲ್ಲ ಬಂದು ಓವರ್ ಡೋಸ್ ಅಂತೆಲ್ಲ ಬಂದೈತೆ ಸರ್. ಅದಕ್ಕೋಸ್ಕರ ಏನೋ ಮಾಡಿ ನ್ಯಾಯ ಕೇಳೋಕ್ಕೋದ್ರೆ ನಮಗೆ ಉಲ್ಟಾ ಎಫ್.ಐ.ಆರ್ ಮಾಡಿ ಅದು ಮಾಡಿ 3 ತಿಂಗಳಿಂದ ನ್ಯಾಯ ಸಿಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ಇದೆಲ್ಲ ಬರೋ ಕಾರಣ ಇದೆ ಸರ್. ನ್ಯಾಯ ಕೊಡಿಸಿ ಅಷ್ಟೇ. ನಿಮ್ಮಿಂದ ಎಲ್ಲರಿಗೂ ದುಡ್ಡು ಕೊಟ್ಟಿದೆ ಸರ್. ಎಲ್ಲರಿಗೂ ದುಡ್ಡು ಕೊಟ್ಟಿದ್ದೀರಿ ಎಲ್ಲ ರೀತಿ ಸರ್. ಟೋಟಲಿ ನಮ್ಮ ಸರ್ಕಾರದ ಗೃಹ ಮಂತ್ರಿಗಳು ಲೆಟರ್ ಕೊಟ್ಟಿದ್ವಿ. ಹೌದು ಸರ್, ಮಾಡಿದಿರಿ. ಪ್ರೆಸ್ಕ್ರಿಪ್ಷನ್ ಮಾಡಿದಿರಿಲ್ಲ ಸರ್. ಅಲ್ಲೂ ಎಲ್ಲ ಕಡೆ ಮಾಡಿದಿರಿ. ನ್ಯಾಯ ಸಿಕ್ಕಿಲ್ಲ ಸರ್. ಎದುರಿಗೂ ನ್ಯಾಯ ಸಿಕ್ಕಿಲ್ಲ ಸರ್. ಹೋರಾಟ ಮಾಡ್ತಾ ಇದ್ದೀವಿ ಸರ್. ಸಿಎಂ ಗಮನಕ್ಕೆ ಮಾಡ್ತಾ ಇದ್ದೀವಿ ಸರ್. ಸರ್ ನೆಕ್ಸ್ಟ್ ಹಾಸ್ಪಿಟಲ್ ಮುಂದೆ ಧರಣಿ ಮಾಡ್ತೀರಿ. ಎಲ್ಲಿ ಬೇಕಾದ್ರೂ ಓದ್ತೀರಿ ಸರ್. ಹಾಸ್ಪಿಟಲ್ ಮುಂದೆ, ನಿಮಗೆ ವಿಧಾನಸೌಧ ಮುಂದೆ, ಎಲ್ಲಿ ಬೇಕಾದರೂ ನಿಮಗೆ CM ಮನೆ ಮುಂದೆನೂ ಓದ್ತೀರಿ ಸರ್. ಏನು ರೆಸ್ಪಾನ್ಸೇ ಇಲ್ಲ ಅಲ್ಲಿ. ನಮ್ಗೆ ಹೋದ್ರೆ ಒಳಗಡೆ ಎಂಟ್ರಿ ಸರ್. ಪೊಲೀಸರು ಬಂದು ಕಾಲ್ ಬಂದು ನಮ್ಮ ಆಚೆಯಿಂದ ಕಳ್ತಾರೆ, ಬಂದು ಬೆದರಿಸ್ತಾರೆ, ಭಯ ಹಾಕ್ತಾರೆ. ನಾವೇನು ಮಾಡೋಣ ಸರ್? ಕಾನೂನು ಕೈ ಬಿಟ್ಕೊಂಡ್ರೆ ಅದೇ ನಮಗೆ ಇದಾಗುತ್ತೆ ಸರ್. ಸಂಬಂಧಪಟ್ಟ ಡಾಕ್ಟರ್ಸ್ ಸಿಗ್ತಾ ಇಲ್ಲ ಸರ್. ಅವ್ರಿಗೆ ಸಿಗೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾನೆ ಇಲ್ಲ ಸರ್. ಈ ಪೊಲೀಸರು ಬಂದು ಅವ್ರು ಪೊಲಿಟಿಷನ್ನ ಮಾಡಿಕೊಡ್ತಾನೆ ಇಲ್ಲ ನಮಗೆ. ಈಗ 7 ಗಂಟೆ ರಿಪೋರ್ಟ್ ಕೊಟ್ಟಿಲ್ಲ ಅವರು. ರಿಪೋರ್ಟ್ ಗಂಟೆ ಹೋಗಿ ಟೇಷನ್ ಕೇಳ್ಕೊಡ್ತಾರೆ ಸರ್. ಹೆಂಗೆ ಸರ್ ಇದು? ಸರ್ ಇನ್ಸಿಡೆಂಟ್ ಆಗಿ 5 ತಿಂಗಳು ಆಗ್ತದೆ ಸರ್. ಅವಾಗಿಂದ ನನ್ನ ಹೆಸರು ಬಂದು ಸೈಯದ್ ಗಂಟ ನಮಗೆ ಏನೋ ಮಾಡಿ ನ್ಯಾಯ ಕೊಡಿ ಸರ್. ಅಷ್ಟೇ. ನಾವು ನ್ಯಾಯ ಗಂಟ ಸಿಗೋ ಗಂಟ ನಾವು ಹೀಗೆ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಆ ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿ ತಪ್ಪು ಆಗಿದ್ದಂತ ಕಂಡು ಬಂದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವರ ಆಸ್ತಿಗೆ ಮುಟ್ಗೋಡು ಹಾಕಬೇಕು. ಇಂಥ ಅನ್ಯಾಯ ಸಾವುಗಳು ಈ ಸಮಾಜದಲ್ಲಿ ಬೇಡ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ 1 ವಾರದಲ್ಲಿ ಅವರೇನಾದರೂ ನಮ್ಮ ಮುಖ್ಯಮಂತ್ರಿ